ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಭಾರ್ಗವಿ LLB ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ JPಗೆ ಯಾವುದೋ ಒಂದು ಕ್ಲೂ ಸಿಕ್ಕಿರುತ್ತೆ, ಅಂದರೆ ಎವಿಡೆನ್ಸ್ ಸಿಕ್ಕಿರುತ್ತೆ. ಅದನ್ನು ಲಾಯರ್ ತಂದು ಸರ್ ನಿಮಗೊಂದು ಗುಡ್ ನ್ಯೂಸ್ ಅಂತ ತಂದು ತೋರಿಸ್ತಾನೆ. ಅದನ್ನು ನೋಡಿ JP, ಓ ಇವಳು ಯಾಕೆ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾಳೆ, ಅಂದರೆ ಏನು ಇವಳೇನು ಆಟ ಆಡ್ತಾ ಇದ್ದಾಳಾ, ಇವಳು ಮಾಡಿರೋ ತಪ್ಪನ್ನ ವಿಕಿ ಮೇಲೆ ಹಾಕಿ ತಾನು ತಪ್ಪಿಸ್ಕೊಳ್ಳೋ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದಾಳಾ ಅಂತ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಭಾರ್ಗವಿ ಅಜ್ಜಿ ಜೊತೆ ಮಾತಾಡ್ತಾ ಇರ್ತಾಳೆ. ಪಾಪ ಭಾರ್ಗವಿಗೆ ತುಂಬಾ ಬೇಜಾರಾಗಿರುತ್ತೆ. ಯಾಕಂದರೆ ಮನೆಯವರೆಲ್ಲರೂ ಅವಳು ವಿರುದ್ಧ ತಿರುಗಿ ಬಿದ್ದಿರ್ತಾರಲ್ವ, ಸೊ ಅದಕ್ಕೋಸ್ಕರ ಅವಳಿಗೆ ಬೇಜಾರಾಗಿರುತ್ತೆ. ಆಗ ಅಜ್ಜಿ, ನೀನೇನೋ ತಲೆ ಕೆಡಿಸ್ಕೊಬೇಡ ಭಾರ್ಗವಿ, ಎಲ್ಲ ಸರಿ ಹೋಗುತ್ತೆ. ಆ ವಿಕಿಗೆ ಶಿಕ್ಷೆ ಆಗೇ ಆಗುತ್ತೆ. ಅವ್ನು ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗುತ್ತೆ. ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ಹಾಗಲ್ಲ ಅಜ್ಜಿ, ಆ ರಿತು ಎಷ್ಟೆಲ್ಲ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ಬಿಟ್ಲು. ಆದರೆ ಅರ್ಜುನ್ನೇ ಇದನ್ನ ನಿಜ ಅಂದ್ಕೊಂಡು ತಾನೇ ಖುದ್ದಾಗಿ ನಿಂತು ಮದುವೆ ಬೇರೆ ಮಾಡಿದ್ದಾನೆ. ಈಗ ನಾನೇನು ಹೇಳಿದ್ರು ಅವನು ಕೇಳೋ ಪರಿಸ್ಥಿತಿಲಿಲ್ಲ ಅಂತ ಭಾರ್ಗವಿ ಹೇಳ್ತಾ ಇರ್ತಾಳೆ. ಆಗ ಅಜ್ಜಿ, ಹಾಗಲ್ಲಮ್ಮ, ರಿತು ಈ ಥರ ಇದ್ದಿದ್ದಿಲ್ಲ ಮೊದಲು, ತುಂಬ ಒಳ್ಳೆಯವಳು. ಆದರೆ ಯಾಕೋ ಏನೋ ಆ ವಿಕಿ ಸಹವಾಸ ಮಾಡಿದಾಗಿಂದ ಅವಳು ಬದಲಾಗಿದ್ದಾಳೆ. ಈ ಕೇಸ್ನ ಗೆದ್ದು ನೀನು ಆ ಸಂಧ್ಯನ ಸಾವಿಗೆ ನೀನು ನ್ಯಾಯ ಕೊಡಿಸ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿನಗೋಸ್ಕರ ನಾನೇನೋ ತಂದಿದ್ದೀನಿ ಅಂತ ತಾನು ಯೂಸ್ ಮಾಡಿರೋ ಕೋಟ್ನ ಅಜ್ಜಿ ಭಾರ್ಗವಿಗೆ ಕೊಡ್ತಾಳೆ. ಭಾರ್ಗವಿಗೆ ತುಂಬಾ ಖುಷಿ ಆಗುತ್ತೆ. ಭಾರ್ಗವಿಗೆ ಅಪ್ಪನೇ ನೆನಪಾಗ್ಬಿಡ್ತಾನೆ. ಮುಂಚೆ ಎಲ್ಲ ಕೋರ್ಟ್ಗೆ ಹೋಗುವಾಗ ಅಪ್ಪನೇ ಕೋಟ್ ಹಾಕಿ ಕಳಿಸಿದ್ನಲ್ವಾ, ಸೊ ಅದಕ್ಕೋಸ್ಕರ ಭಾರ್ಗವಿಗೆ ಅಪ್ಪನೇ ನೆನಪಾಗ್ಬಿಡ್ತಾನೆ. ಆಗ ಭಾರ್ಗವಿ, ಅಜ್ಜಿ ನಂಗೆ ತುಂಬಾ ಖುಷಿ ಆಯಿತು. ನೋಡಿದ್ರಾ, ನಮ್ಮಪ್ಪ ನನಗೆ ಪ್ರತಿದಿನ ನಾನು ಕೋರ್ಟ್ಗೆ ಹೋಗುವಾಗ ಅಪ್ಪನೇ ಕೋಟ್ ಹಾಕಿ ಕಳಿಸ್ತಾ ಇದ್ದ. ಇದನ್ನು ನೋಡಿ ನನಗೆ ಅದೇ ನೆನಪಾಗ್ಬಿಡ್ತು ಅಜ್ಜಿ ಅಂತ ಅಜ್ಜಿ ಮುಂದೆ ಅಳ್ತಾ ಕೂತಿರ್ತಾಳೆ. ಅದೇ ಟೈಮಿಗೆ ಅರ್ಜುನ್ ಮತ್ತು ವಂದನಾ ಅಲ್ಲಿಗೆ ಬರ್ತಾರೆ. ಆಗ ಅರ್ಜುನ್, ಭಾರ್ಗವಿ ನಿನಗೆ ಎಷ್ಟು ಹೇಳಬೇಕು ನಾನು, ಈ ಕೇಸ್ನ ಬಿಟ್ಬಿಡು ಅಂತ, ಮತ್ತೆ ಅದನ್ನು ಗೆಲ್ಲೋಕೆ ಅಂತ ಹೋಗ್ತಾ ಇದೆಯಾ? ಯಾವುದು ಬೇಡ. ಅಲ್ಲ, ನಿನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದೀಯಲ್ಲ, ತೋರಿಸು ನೋಡೋಣ ಯಾವ ಸಾಕ್ಷಿ ಅಂತ ಕೇಳ್ತಾನೆ. ಆಗ ಭಾರ್ಗವಿ, ಸಾರಿ, ಅದು ಹಾಗೆಲ್ಲ ತೋರ್ಸೋಕ್ಕಾಗಲ್ಲ. ನಾನೊಬ್ಬ ಲಾಯರ್ ಆಗಿ ಯಾವುದೇ ಸಾಕ್ಷಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೇ ಯಾರಿಗೂ ತೋರಿಸ್ಬಾರ್ದು, ಅದಕ್ಕೆ ಸಾರಿ ನಾನು ತೋರಿಸಲ್ಲ ಅಂತ ಹೇಳಿಬಿಡ್ತಾಳೆ. ಆಗ ಅರ್ಜುನ್ಗೆ ಇನ್ನೂ ಸಿಟ್ಟು ಬರುತ್ತೆ. ಅಲ್ಲ, ನಾನು ಕೇಳ್ತಾ ಇದ್ದೀನಿ, ಕೊಡ್ತೀಯೋ ಇಲ್ಲೋ ಅಂತ ಕೇಳಿದಾಗ ಸಾರಿ ನಾನು ಕೊಡಲ್ಲ ಅಂತ ಖಡಕ್ಕಾಗಿ ಭಾರ್ಗವಿ ಹೇಳಿಬಿಡ್ತಾಳೆ. ನೀನು ಯಾರ್ಯಾರ್ದು ಸಪೋರ್ಟ್ ಇಟ್ಕೊಂಡು ವಿಕಿಗೆ ಶಿಕ್ಷೆ ಕೊಡಿಸೋ ಪ್ಲ್ಯಾನ್ ಮಾಡಿದೀಯಾ ಅಂತ ಗೊತ್ತು. ನನಗೆ ಸಾಕ್ಷಿ ಬೇರೆ ಸಿಕ್ಕಿದೆ ಅಂತ ಅನಾಮಿಕ ಬರೆದ ಚೀಟಿನ ಭಾರ್ಗವಿ ಮುಂದೆ ಇಡ್ತಾಳೆ. ಆಗ ಭಾರ್ಗವಿ, ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಯಾರಿಗೆ ಅನ್ಯಾಯ ಇದೆ ಅವ್ರಿಗೆ ನ್ಯಾಯ ಕೊಡಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರುವಾಗ ವಂದನಾ, ನೋಡಿದ್ಯಾ ಅರ್ಜುನ್, ನೋಡಿದ್ಯಾ ಇವಳು ಯಾವ ಥರ ಮಾತಾಡ್ತಾ ಇದ್ದಾಳೆ ಅಂತ, ವಿಕಿ ಅವ್ರ ಅಪ್ಪನ ಹೊಡೆದ ಅಂತ ಆ ದ್ವೇಷನ ಈ ಥರ ತೀರಿಸ್ಕೊತಾ ಇದ್ದಾಳೆ. ನೀನಾದರೂ ಹೇಳು ಅರ್ಜುನ್, ಇವಳಿಗೆ ಕೇಸ್ ಬಿಟ್ಬಿಡು ಅಂತ ಹೇಳ್ತಾ ಇರುವಾಗ ಅರ್ಜುನ್, ಆ ಭಾರ್ಗವಿ ನಿಂಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಅರ್ಜುನ್ ಕೊಲೆ ಮಾಡಿಲ್ಲ, ಅವನು ನಿರಪರಾಧಿ, ದಯವಿಟ್ಟು ಈ ಕೇಸ್ನ ಬಿಟ್ಬಿಡು, ನಮ್ಮ ರಿತು ಚೆನ್ನಾಗಿರ್ಬೇಕು ಅಷ್ಟೇ, ಅವಳು ನನ್ನ ತಂಗಿ ಅಂತ ಹೇಳ್ತಾ ಇರುವಾಗ, ಅಲ್ಲ ಅರ್ಜುನ್, ಏನು ಈ ಥರ ಮಾತಾಡ್ತಾ ಇದೀಯಾ, ಎಷ್ಟೋ ಜನ ಆ ವಿಕಿಯಿಂದ ಹಾಳಾಗಿದ್ದಾರೆ, ನಾಳೆ ನಮ್ಮ ರಿತು ಚೆನ್ನಾಗಿರ್ತಾಳೆ ಅಂತ ಹೇಗೆ ಹೇಳ್ತೀಯ ನೀನು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ವಂದನಾ ತುಂಬಾ ಸಿಟ್ಟಿಂದ, ನೋಡಿದ್ಯಾ ಅರ್ಜುನ್, ಇವಳು ಎಷ್ಟೊಂದು ಕೆಟ್ಟವಳಿದ್ದಾಳೆ ಅಂತ, ಯಾರಾದರೂ ಹಾಳಾಗಲಿ ಇವಳು ಮಾತ್ರ ಚೆನ್ನಾಗಿರ್ಬೇಕು, ಇವಳು ದ್ವೇಷ ಮಾತ್ರ ತೀರಬೇಕು ಅಂತ ಹೇಳ್ತಾ ಇದ್ದಾಳೆ. ಇಂಥ ಕೊಲೆಗಾತಿನ ನೀನು ಮದುವೆ ಆಗಿದೆಯಾ, ಅದು ನನ್ನನ್ನು ಬಿಟ್ಟು ಅಂತ ಹೇಳ್ತಾ ಇರ್ತಾಳೆ. ಸಡನ್ಲಿ ಭಾರ್ಗವಿಗೆ ತುಂಬ ಸಿಟ್ಟು ಬರುತ್ತೆ. ಏನು ಇವಳು ನನ್ನ ಗಂಡನ ಮುಂದೆನೇ ಈ ಥರ ಮಾತಾಡ್ತಾ ಇದ್ದಾಳಲ್ಲ, ಇವಳನ್ನ ನಾನು ಬಿಡಬಾರ್ದು ಅಂತ ಹೋಗಿ ವಂದನಾ ಕೆನ್ನೆಗೆ ಫಡಾರನಂಗೆ 2 ಸಾರಿ ಕೊಡ್ತಾಳೆ. ಆಗ ಅರ್ಜುನ್, ಏ ಭಾರ್ಗವಿ, ಒಬ್ಬ ಲಾಯರ್ ಆಗಿ ಈ ಥರ ನೋಡ್ಕೋತೀಯಲ್ಲ, ನಿಂಗೆ ನಾಚಿಕೆ ಅಲ್ವಾ ಅಂತ ಕೇಳ್ತಾನೆ. ಆಗ ಭಾರ್ಗವಿ, ನಾನು ಲಾಯರ್ ಆಗಿ ಹೊಡೆದಿಲ್ಲ, ಒಬ್ಬ ಹೆಂಡತಿಯಾಗಿ ಹೊಡೆದಿದ್ದೀನಿ, ಇವಳ್ದು ಅತಿ ಆಯಿತು. ಮೊನ್ನೆ ನನಗೆ ವಾರ್ನ್ ಮಾಡಿದ್ನಿಲ್ಲೇ ನಾನು, ನನ್ನ ಗಂಡನ ಹತ್ರ ಆಗೋಕೆ ಟ್ರೈ ಮಾಡ್ಬಿಡ ಅಂತ ಹೇಳಿದ್ರು, ಮತ್ತೆ ಇದೇ ಥರ ನಡ್ಕೋತೀಯಾ, ಇನ್ನೊಂದ್ಸಾರಿ ಈ ಥರ ಎಲ್ಲ ಮಾಡಿದರೆ ಹಲ್ಲುದಿಸ್ಬಿಡ್ತೀನಿ ಅಂತ ಭಾರ್ಗವಿ ಜೋರಾಗಿ ಬೈತಾಳೆ. ಈ ಕಡೆ ಅರ್ಜುನ್, ಏನು ಹೇಳಿದೆ, ನಿಮಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಅಲ್ಲಿಂದ ಹೊಡ್ತಾನೆ. ಈ ಕಡೆ ವಂದನಾ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡು ಸಿಟ್ಟಲ್ಲೇ ನಿಂತ್ಕೊಂಡಿರ್ತಾಳೆ. ಆಗ ಅಜ್ಜಿ, ದಂಡಂ ದಶಗುಣಂ ಅಂತ ಹೇಳ್ತಾರೆ, ನೋಡಿದ್ಯಾ, ಈ ಥರ ಶಿಕ್ಷೆ ಆದರೇನೆ ಬುದ್ಧಿ ಬರೋದು, ಇನ್ನೊಂದು 4 ಬಾರಿಸಿದ್ರು ಏನೂ ತಪ್ಪಿಲ್ಲ ಭಾರ್ಗವಿ ಅಂತ ವಂದನನ್ನ ಆಡ್ಕೋತಾರೆ. ಈ ಕಡೆ ವಂದನಾ ನಗ್ತಾ, ಓ ಆಡ್ಕೋತಾ ಇದೀಯ ಅಜ್ಜಿ, ಆಡ್ಕೋ, ನೋಡ್ತಾ ಇರು, ಈ ಕೇಸ್ ಮುಗಿಯೋದ್ರಲ್ಲಿ ಅರ್ಜುನ್ನ ಹೇಗೆ ನನ್ನ ಕಡೆ ಸೆಳ್ಕೋಬೇಕು ಅಂತ ಗೊತ್ತು ನನಗೆ, ಅವಾಗ ಏನು ಮಾಡ್ತೀರಾ ಅಂತ ನೋಡ್ತೀನಿ ಅಂತ ಅಲ್ಲಿಂದ ನಗ್ತಾ ಹೊರಟೋಗ್ತಾಳೆ.
ಈ ಕಡೆ ರವೀಂದ್ರ ಕೋರ್ಟ್ಗೆ ಬಂದಿರ್ತಾನೆ. ಎಲ್ಲರೂ ಕೋರ್ಟಲ್ಲಿ ರವೀಂದ್ರನ ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಕೆಲವು ಜನ ಶಾಕ್ ಆಗ್ತಾರೆ. ಏನಿದು ತುಂಬಾ ವರ್ಷ ಆದ್ಮೇಲೆ ರವೀಂದ್ರ ಭಟ್ಕಳ್ ಕೋರ್ಟಿಗೆ ಬಂದಿದ್ದಾರೆ ಅಂತ ಅನ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ರವೀಂದ್ರನಿಗೆ ಒಂಥರ ಮುಜುಗರ ಆಗಿ ಒಂದು ಟೇಬಲ್ ಮೇಲೆ ಹೋಗಿ ಕೂಡ್ತಾನೆ. ಅಲ್ಲಿ ಒಂದು ಕಡೆ ಟೀ ಆರ್ಡರ್ ಮಾಡಿ ಬಂದು ಕೂಡ್ತಾನೆ. ಆ ಟೀ ಮಾರೋರು, ಓ ಇವರು ರವೀಂದ್ರ ಭಟ್ಕಳ್ ಅಲ್ವಾ, ನಾನು ನೋಡಿದ್ದು ರವೀಂದ್ರ ಅಲ್ವಾ ಅಂತ ಯೋಚನೆ ಮಾಡ್ತಾ ಟೀ ಮಾಡ್ತಾ ಇರ್ತಾರೆ. ಈ ಕಡೆ ಜನ ಎಲ್ಲ, ಓ ಇವ್ರು ಯಾರು ಗೊತ್ತಾ, ಭಾರ್ಗವಿ ಅಪ್ಪ, ಇವರು ಇದೇ ಕೋರ್ಟಲ್ಲಿ ಕೆಲಸ ಮಾಡಿದ್ದಾರೆ ನೋಡಿದೀಯಾ, ಆ JP ವಿರುದ್ಧ ಯಾರು ಕೇಸ್ ಆಡೋಕ್ಕೆ ಬರ್ತಾನೆ ಇರ್ತಿದ್ದಿಲ್ಲ, ಆದರೆ ಇವತ್ತು ಭಾರ್ಗವಿ ನಿಂತಿದ್ದಾಳೆ, ಅದು ಮೊನ್ನೆ ನಿನ್ನೆ ಸ್ಟಡಿ ಮಾಡಿರೋಳು, ಇವತ್ತಿನ ದಿನ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವಾ. ಇಂಥ JP ಅಂತ ಕೆಟ್ಟ ಜನಕ್ಕೆ ಇವಳು ಒಳ್ಳೆ ಪಾಠ ಕಲಿಸ್ತಾಳೆ ಅಂತ ಮಾತಾಡ್ಕೋತಾ ಇರ್ತಾರೆ. ಆಗ ಟೀ ಮಾಡೋ ರಾಮಣ್ಣ ಹೋಗಿ ರವೀಂದ್ರಂಗೆ ಟೀನ ಕೊಡ್ತಾನೆ. ಸರ್ ತಗೊಳ್ಳಿ ಸರ್ ಅಂತ ಕೊಟ್ಟಾಗ ಟೀನ ಇಸ್ಕೊಂಡು ಕುಡಿಯೋಕೆ ಶುರು ಮಾಡ್ತಾನೆ ರವೀಂದ್ರ. ಆಗ ಟೀ ಅಂಗಡಿಯವನು, ನೀವು ರವೀಂದ್ರ ಭಟ್ಕಳ್ ಅಲ್ವಾ, ಹಿಂದೆ ಇದೇ ಕೋರ್ಟಲ್ಲಿ ವರ್ಕ್ ಮಾಡ್ತಿದ್ರಲ್ಲ ಅಂತ ಕೇಳಿದಾಗ, ಓ ಕಂಡುಹಿಡಿಯುಟ್ಟಿಯಲ್ಲ ರಾಮಣ್ಣ, ನಾನೇನೋ ಮರ್ತೋಗಿದೀಯಾ ಅನ್ಕೊಂಡೆ ಅಂತ ಹೇಳಿದಾಗ, ಅದೇಗೆ ಸರ್ ಮರೆಯೋಕ್ಕೆ ಸಾಧ್ಯ, ನೀವು ಎಂಥವ್ರು, ಎಷ್ಟು ನ್ಯಾಯವಂತರು, ನಿಮ್ಮನ್ನ ಹೇಗೆ ಮರೆಯೋಕ್ಕೆ ಸಾಧ್ಯ, ನೀವು ಹೋದ್ಮೇಲೆ ಈ JP ವಿರುದ್ಧ ಯಾರು ಕೇಸ್ ಆಡೋಕೆ ತಯಾರಿದ್ದೇ ಇಲ್ಲ, ಆದ್ರೆ ಇವತ್ತಿನ ದಿವಸ ನಿಮ್ಮ ಮಗಳೇ ಅವನ್ ತಿರುಗ ನಿಂತಿದ್ದಾಳೆ ಅಂದ್ರೆ ಈ ಕೇಸ್ ಅವರು ಗೆದ್ದೇ ಗೆಲ್ತಾರೆ. ಭಾರ್ಗವಿ ಹತ್ರ ತುಂಬಾನೇ ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ನಾನು ನೋಡ್ತಾನೆ ಇರ್ತೀನಿ, ತುಂಬಾ ಒಳ್ಳೆ ಹುಡುಗಿ, ಅಷ್ಟೊಂದು ಆತ್ಮವಿಶ್ವಾಸದಿಂದ ಬೆಳೆಸಿದ್ದೀರಾ ನಿಮ್ಮ ಮಗಳನ್ನ, ತುಂಬಾನೇ ಹೆಮ್ಮೆ ಆಗತ್ತೆ, ಇಂಥ ಅಪ್ಪ ಅಮ್ಮನ ಪಡೆಯೋಕೆ ಭಾರ್ಗವಿ ತುಂಬಾನೇ ಪುಣ್ಯ ಮಾಡಿದಾಳೆ ಅಂತ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ. ಈ ಕಡೆ ರೀತು ತುಂಬಾನೇ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿ ನನ್ನ ಗಂಡ ಜೈಲಲ್ಲಿದ್ದಾನೆ, ಆದರೆ ಅಜ್ಜಿಗೆ ಸ್ವಲ್ಪನೂ ಚಿಂತೆನೇ ಇಲ್ಲ ಅಂತ ಚಿಕ್ಕಮ್ಮನ ಮುಂದೆ ಹೇಳ್ತಾ ಇರ್ತಾಳೆ. ಆಗ ಚಿಕ್ಕಮ್ಮ, ಏನು ಚಿಂತೆ ಮಾಡಬೇಡ ರೀತು, ಭಾವ ಇದ್ದಾರಲ್ಲ, ಭಾವ ಎಲ್ಲ ನೋಡ್ಕೋತಾರೆ ಅಂತ ಚಿಕ್ಕಿ ಹೇಳ್ತಾ ಇರ್ತಾಳೆ. ಅಜ್ಜಿ ದೇವ್ರ ಮುಂದೆ ಕೈ ಮುಗಿದು ನಿಂತ್ಕೊಂಡಿರ್ತಾಳೆ. ಅದೇ ಟೈಮಿಗೆ ರುದ್ರ ಅಲ್ಲಿಗೆ ಬಂದು, ಅತ್ತೆ ನಿಮ್ಮ ಹತ್ರ ಸ್ವಲ್ಪ ನಾನು ಮಾತಾಡಬೇಕು. ಅಲ್ಲ ಅತ್ತೆ, ರಿತು ಜೀವನ ಈ ಥರ ಹಾಳಾಗೋದ್ರು ನೀವು ಆ ಭಾರ್ಗವಿಗೆ ಸಪೋರ್ಟ್ ಮಾಡೋದು ಬಿಡ್ತಾನೆ ಇಲ್ಲಲ್ಲ, ಅಲ್ಲ ಅವಳು ಎಂತವಳು ಅಂತ ಗೊತ್ತಿಲ್ವಾ, ಅವಳಿಂದ ಏನೇನಾಯ್ತು, ಇವತ್ತಿನ ದಿವಸ ರಿತು ಜೀವನ ಈ ಥರ ಆಗಿದೆ ಅಂತ ಹೇಳ್ತಾ ಇರುವಾಗ JP ಒಳಗಡೆಯಿಂದ ಕೋರ್ಟ್ಗೆ ಹೋಗೋಕೆ ಬರ್ತಾನೆ. JPನ ನೋಡಿ ಎಲ್ಲರೂ ಶಾಕ್ ಆಗಿ ಸುಮ್ಮನೆ ನಿಂತ್ಕೋತಾರೆ. ಆಗ ಅಲ್ಲಿ ಬೃಂದ ಬಂದು, ಮಾವ ಕೋರ್ಟ್ಗೆ ಹೋಗ್ತಾ ಇದ್ದೀರಾ, ಓ ಒಳ್ಳೇದಾಗ್ಲಿ, ಗೆಲುವು ನಿಮಗೆ ಸಿಗ್ಲಿ ಅಂತ ಓವರ್ ಡ್ರಾಮಾ ಮಾಡೋಕೆ ಶುರು ಮಾಡ್ತಾಳೆ. ಆಗ JP, ನಿನಗೇನು ಹೇಳಿದ್ದೆ ನಾನು, ನಿನ್ನ ಅರಿಷ್ಟ ಮುಖನ ನನಗೆ ತೋರಿಸ್ಬೇಡ ಅಂತ ನಾನು ಹೇಳಿದ್ದಿಲ್ವಾ, ಯಾಕೆ ಬಂದೆ ನನ್ನ ಎದುರು ಅಂತ ಜೋರಾಗಿ ಗಿದಿಸ್ತಾನೆ. ಈ ಕಡೆ ಭಾರ್ಗವಿ ರೆಡಿಯಾಗಿ ಹೋಗ್ತಾ ಇರ್ತಾಳೆ. ಅಜ್ಜಿ ಕೊಟ್ಟಿರೋ ಲಾಯರ್ ಕೋಟ್ನ ಹಾಕೊಂಡು ಭಾರ್ಗವಿ ಸೂಪರ್ ಆಗಿ ಕಾಣಿಸ್ತಾ ಇರ್ತಾಳೆ, ಏನೋ ಒಂದು ದೊಡ್ಡ ಲಾಯರ್ ತರ ಕಾಣ್ತಾ ಇರ್ತಾಳೆ. ಒಳ್ಳೆ ಲಾಯರ್ ಗತ್ತಲ್ಲಿ ಹಾಲಿಗೆ ಬರ್ತಾಳೆ. ಭಾರ್ಗವಿನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ, ಏನ್ ಇವಳು ಅಷ್ಟೆಲ್ಲ ಹೇಳಿದ್ರು ಮತ್ತೆ ಕೇಸ್ ಆಡಕ್ ಹೋಗ್ತಾ ಇದ್ದಾಳಲ್ಲ, ಇವಳು ಏನ್ ಹೇಳ್ಬೇಕು ಅಂತ ಎಲ್ರು ಭಾರ್ಗವಿನೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಒಳ್ಳೇದಾಗ್ಲಮ್ಮ ನಿನಗೆ, ಹೋಗ್ಬಾ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇರ್ತಾಳೆ. ಈ ಕಡೆ JPಗೆ ತುಂಬಾನೇ ಸಿಟ್ಟು ಬಂದಿರುತ್ತೆ, ಇವಳು ಅಷ್ಟು ಹೇಳಿದ್ರು ನನ್ನ ಮಾತು ಕೇಳಿದೆ, ಮತ್ತೆ ಕೇಸ್ ಆಡಕ್ಕೆ ಹೋಗ್ತಾ ಇದ್ದಾಳಲ್ಲ ಅಂತ ದುರ್ಗುಟ್ಕೊಂಡು ಭಾರ್ಗವಿನೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ JP. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.